ನಮಸ್ತೆ ಮಿಥುನ ರಾಶಿಯವರಿಗೆ ಈ ಜುಲೈ ತಿಂಗಳು ಹೇಗಿದೆ ನೋಡೋಣ. ಆಕ್ಚುಲಿ ಯಾವಾಗ ಬೇಕಾದ್ರೂ ನೋಡ್ಬೋದು ಇದನ್ನ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ವಿತ್ ಇಟ್. ಓಕೆ, 12th ಹೌಸ್. ನಿಮ್ಮ ಲೈಫ್ ಅಲ್ಲಿ ಒಂದು ಎಂಡಿಂಗ್ ಸಿಚುವೇಶನ್ಗೆ ಬಂದಿದ್ದೀರಾ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಎಂಡ್ ಆಗುತ್ತೋ, ನೀವೇ ಎಂಡ್ ಆಗ್ತಿರೋ ಗೊತ್ತಿಲ್ಲ. ಕೆಲವರಿಗೆ ಆ ಥರ ಎನರ್ಜಿ ಇದೆ, ಕೆಲವರಿಗೆ ಈ ಥರ ಎನರ್ಜಿ ಇದೆ. ಸೊ ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ. ಸೊ ಎಲ್ಲರೂ ಚೆನ್ನಾಗಿ ಇರ್ತೀರ. ಈವನ್ ನೀವಿದ್ರು ಇಲ್ಲ ಅಂದ್ರೂ ನೀವು ಚೆನ್ನಾಗಿ ಇರ್ತೀರ. ಬಿಕಾಸ್ ನೀವು ಮಿಥುನ ರಾಶಿ. ಓಕೆ, ಸೊ ಕೋಪ ಕಂಟ್ರೋಲ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಕೋಪದಿಂದ ದುಡುಕಿ ಯಾವುದೇ ಅನಾಹುತನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಅಥವಾ ನಿಮ್ಮ ಮನೆಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಪಾಪು ಬರುವಂತ ಸಾಧ್ಯತೆ ಇದೆ. ನಿಮ್ಮ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಮನೆಗೆ ಒಂದಷ್ಟು ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ವಂಶನ ಉಳಿಸಿ ಬೆಳೆಸೋದ್ರ ಕಡೆ ನಿಮ್ಮ ಗಮನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. 11th ಹೌಸ್, 3rd ಹೌಸ್ ಎರಡು ನಿಮ್ಮ ಡ್ರೀಮ್ ಏನಿತ್ತು, ನಿಮ್ಮ ಕನಸು ಏನಿತ್ತು ಅದು ಈಡೇರುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಓದಬೇಕು ಅನ್ನುವಂಥ ಕನಸು ಅಥವಾ ಏನಾದರೂ ಸಾಧನೆ ಮಾಡಬೇಕು ವಿದ್ಯೆಯ ಹಾದಿಯಲ್ಲಿ ಅನ್ನುವಂಥ ಕನಸು ಗೊತ್ತಿಲ್ಲ. ಎರಡು ಕನಸು ಕೂಡ ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ನಕ್ಷತ್ರ ಲೋಕದಿಂದ ಒಂದಷ್ಟು ಸ್ನೇಹಿತರು ನಿಮ್ಗೆ ಆಶೀರ್ವಾದನ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ನೀವು ಇನ್ನ ಹೆಚ್ಚಿನ ಕಲಿಕೆನ ಕಲಿತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ವಿದ್ಯೆನ, ನಿಮ್ಮ ಒಂದು ಓದನ್ನ ಒಂದಷ್ಟು ಜನ ಕದ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆಯವ್ರು ಓದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಏನ್ ಬೇಜಾರು ಮಾಡ್ಕೊಳ್ತಿದ್ದೀರಾ? ಎಲ್ರಿಗೂ ಗೊತ್ತಿದೆ ನೀವೇನ್ ಬೇಜಾರು ಮಾಡ್ಕೊಂಡಿಲ್ಲ ಅಂತ. ಸೊ ಹಾಗಾಗಿ ನಿಮ್ಮ ಖುಷಿಲಿ ಅವರ ಖುಷಿ ಇದೆ, ಅವರ ಖುಷಿಲಿ ನೀವು ಖುಷಿ ಪಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಇನ್ನ ಹೆಚ್ಚು ಅವರು ಬೇರೆ ಕಡೆ ಓದಿರೋದನ್ನ ಕೂಡ ನಿಮ್ಗೆ ಎನರ್ಜಿ ಎಕ್ಸ್ಚೇಂಜ್ ರೂಪದಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಬಿಕಾಸ್ ಆಫ್ ನಿಮ್ಮ ಒಳ್ಳೆಯತನ. ಹೊಸ ವಿದ್ಯೆನ ಕಲಿತೀರಾ, ಹೊಸದಾಗಿ ಏನೋ ಕಲಿಯಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹತ್ತಿರದಲ್ಲೇ ನೇಬರ್ಹುಡ್ ಅಲ್ಲೂ ಕೂಡ ಏನೋ ಕಲಿಯಕ್ಕೆ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವ್ರು ಏನೋ ಹೊಸದಾಗಿ ಶುರು ಮಾಡ್ತೀರಾ, ಲಾಯರ್ಗಿರಿನೋ ಅಥವಾ ಮೀಡಿಯಾಗೆ ಸಂಬಂಧಪಟ್ಟಂಥದ್ದು ಏನೋ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ ಕೂಡ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಹೆಚ್ಚಿನ ಒಳಿತನ್ನ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡೋದ್ರ ಜೊತೆಗೆ ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಲೈಫನ್ನ ತಗೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ನಿಮ್ಮ ಬಗ್ಗೆ ನಿಮ್ಗೆ ಗೌರವ ಇರ್ಲಿ. ನಿಮ್ಮಂದ್ರೆ ನಿಮ್ಗೆ ನಿಮ್ಮಲ್ಲಿ ಕೋಪ ಜಾಸ್ತಿ ಇದೆ, ನಿಮ್ಮ ಮುಖ ಇಷ್ಟ ಇಲ್ಲ, ನಿಮ್ಮ ಕೂದಲು ಇಷ್ಟ ಇಲ್ಲ, ನಗು ಇಷ್ಟ ಇಲ್ಲ, ನೀವಂದ್ರೆ ನಿಮ್ಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಲ್ವಾ? ನೀವೊಂಥರ ಸೂಪರ್ ಸ್ಟಾರ್ ಇದ್ದಂಗೆ. ಸ್ಟಾರ್ ಸೀಡ್ ಇದ್ದೀರಾ, ಇಷ್ಟು ಕಷ್ಟಪಡಲಿಲ್ಲ, ಇಷ್ಟು ನೀವು ಟ್ರಾಜಿಡಿನ ನೋಡಲಿಲ್ಲ ಅಂದರೆ ನಿಮ್ಮ ರಾಶಿಗೆ ಅವಮಾನ ಅಲ್ವಾ? ಹಾಗಾಗಿ ಒಬ್ರು ಪಡೋ ಕಷ್ಟನ ಮಿಥುನ ರಾಶಿಯವರು ಇಬ್ರು ಕಷ್ಟನ ಒಟ್ಟೊಟ್ಟಿಗೆ ಪಡ್ತಾರೆ. ಆಯ್ತಾ? ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಆರಾಮಾಗಿರಿ, ಖುಷಿಯಾಗಿರಿ. ಆಯ್ತಾ? ನಿಮ್ಮ ಇಂಪ್ರೆಷನ್ ಹೇಗಿರಬೇಕು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ರೂಪ ಯಾರಿಗೂ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ವ್ಯಕ್ತಿತ್ವ ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ಮ ವ್ಯಕ್ತಿತ್ವದ ಮುಖೇನ ನೀವು ಇನ್ನಷ್ಟು ಬೆಳೀರಿ ಅನ್ನುವಂಥದ್ದು ಇದೆ ಇಲ್ಲಿ. ಎಸ್, ಶುಕ್ರ ದೇವರು ನಿಮ್ಮ ಜೀವನಕ್ಕೆ ಹೆಚ್ಚಿನ ಅನುಕೂಲನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ, ನಿಮ್ಮ ಸೌಂದರ್ಯ ವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಅದು ಭೂಮಿ ವಿಚಾರದಲ್ಲಿ ಇರುವಂಥ ಸಕ್ಸಸ್ ಇರಬಹುದು, ಅಥವಾ ಒಂದು ಆರೋಗ್ಯದ ವಿಚಾರದಲ್ಲಿ ಇರುವಂಥ ಸಕ್ಸಸ್ ಇರಬಹುದು, ವಿದ್ಯೆ ವಿಚಾರದಲ್ಲಿ ಇರುವಂಥ ಸಕ್ಸಸ್ ಇರಬಹುದು. ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರಬಹುದು, ಒಂದಷ್ಟು ಕಾನೂನಿನ ಸಮಸ್ಯೆಗಳು ಕಾಡ್ತಾ ಇರಬಹುದು. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಷ ಜಂತುವಿನಿಂದ ಒಂದಷ್ಟು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕನಸಲ್ಲಿ ಬೆಡ್ಶೀಟಲ್ಲಿ ಹೀಗೆ ಹೊದ್ಕೊಂಡ್ರೆ ಕನಸಲ್ಲಿ ಹೀಗೆ ಬಂದು ಕಚ್ಚಿಬಿಟ್ಟಿದೆ. ಈ ಚರ್ಮನೇ ಕಿತ್ಕೊಂಬರೋ ಹಾಗೆ. ಫುಲ್ ಭಯ ಆಗ್ಬಿಟ್ಟಿತ್ತು. ಎಷ್ಟೊಂದ್ ಸತಿ ಕಚ್ಚಿ 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 ಆಗ್ತಾ ಇತ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಕಚ್ಚಿರೋ ಮಾರ್ಕ್ ಅಲ್ಲೇನ್ ಕಾಣಿಸ್ತಾ ಇತ್ತು, ಬೆಳಗ್ಗೆ ಒಂದು ಮಾರ್ಕ್ ಇಲ್ಲಿತ್ತು. ಬಟ್ ಇವಾಗ ಹೋಗಿದೆ. ಅದ್ರ ಅರ್ಥ ಏನು ಗೊತ್ತಿಲ್ಲ, ನೀವ್ ಹೇಳಿ. ತುಂಬಾ ಇಷ್ಟು ದಪ್ಪ ಇದೆ ಅದು, ಇಷ್ಟು ಉದ್ದ ಇದೆ. ಭೂಮಿ ತಾಯಿಯ ಚೊಚ್ಚಲ ಮಗ ರೈತರ್ನ ಯಾರೋ ಇಲ್ಲಿ ಮದ್ವೆ ಆಗ್ತೀರಾ ಅನ್ನುವಂಥದ್ದು ಇದೆ. ಗೂಬೆ ಕಲ್ಲಮ್ಮನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಂದ್ರನ ಶಾಪಕ್ಕೂ ನಿಮ್ಮ ಜೀವನಕ್ಕೂ ಏನೋ ಸಿಮಿಲಾರಿಟಿ ಇದೆ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ. ಇದಕ್ಕೆ ಉತ್ತರ ನಿಮ್ಗೆ ಮುಂದಿನ ದಿನಗಳಲ್ಲಿ ಪುಸ್ತಕ ಓದ್ಬೇಕಾದ್ರೆ ಯಾವುದೋ ಒಂದು ಪುಸ್ತಕದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ ಅನ್ನುವಂಥದ್ದು ಇದೆ. ಶತ್ರುಗಳು ದೂರ ಆಗ್ತಾರೆ, ಅಧಿಕಾರದಿಂದ ಲಾಭ ಇದೆ, ನೀವು ಕಳ್ಕೊಂಡಿದ್ದಂತ ಅಧಿಕಾರ ಕೂಡ ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರದೋ ಜೀವನದ ಕಥೆನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವು ಸತಿ ನಿಮ್ಮ ಜೀವನದ ಕಥೆಯನ್ನೇ ಯಶೋಗಾಥೆಯಾಗಿ ಹೇಳಲ್ಪಡುತ್ತೆ ಮುಂದಿನ ದಿನಗಳಲ್ಲಿ, ಇದು ಸತ್ಯ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಟ್ರಗಲ್, ನೀವು ಬಂದಂಥ ಈ ಲೈಫ್ ಜರ್ನಿ ಏನಿದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಥೆಗಳಲ್ಲಿ, ಉಪಕಥೆಗಳಲ್ಲಿ, ವ್ಯಾಖ್ಯಾನಗಳಲ್ಲಿ ಬರುತ್ತೆ. ಇದು ಶತಸಿದ್ಧ ಸತ್ಯ, ಇದು ಸತ್ಯ 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 ಈ ತರ ಕೇಳಿಸ್ತಿದೆ. ಇಷ್ಟು ಉಪಕಥೆಗಳಿಗೆ ನೀವು ಉದಾಹರಣೆಯಾಗಿ ಬರ್ತೀರಾ ಅಂದ್ರೆ ನೀವ್ ಇನ್ನೆಷ್ಟು ಸಾಧನೆ ಮಾಡಿರ್ಬೇಕು, ಎಷ್ಟು ಸಫರ್ ಮಾಡಿರ್ಬೇಕು ಅಲ್ವಾ. ಸೊ ಇರ್ಲಿ, ಗೂಬೆ ಕಲ್ಲಮ್ಮನ ಆಶೀರ್ವಾದ ಇದೆ, ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ, ಭೂದೇವಿಯ ಆಶೀರ್ವಾದ ಇದೆ, ಧಾನ್ಯಲಕ್ಷ್ಮಿಯ ಆಶೀರ್ವಾದ ಇದೆ. ಕರೀತಾ ಇದ್ದಾಳೆ, ಅಮ್ಮ ಹೋಗ್ಬಿಡ್ ಬನ್ನಿ. ತುಂಬಾ ಕಮ್ಮಿ ಲೆಕ್ಕ ಹಾಕ್ತೀಯ ನನ್ನನ್ನ ಯಾಕೆ ಮಗಳೇ ಅನ್ನುವಂಥದ್ದು ಇದೆ. ನಿನ್ ಪಾಲಿನ ನಾನು ಜೋಪಾನ ಮಾಡಿಲ್ಲ ಅನ್ಕೊಂಡಿದ್ಯಾ, ಮಾಡಿದೀನಿ ಬಾ ಅನ್ನುವಂಥದ್ದು ಇದೆ. ಯೋಚನೆ ಮಾಡಬೇಡ, ಎಲ್ಲಾನು ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಕೂಡ ಇದೆ. ಗೂಬೆ ಕಲ್ಲಮ್ಮನ ಆಶೀರ್ವಾದ ಇದೆ. ಯಾರಿಗೋ 3 ಜನ ಹೆಣ್ಮಕ್ಳಾಗುವಂತ ಸಾಧ್ಯತೆಗಳು ಇದೆ, ಒಂದು ಗಂಡು ಮಗು ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ಮಕ್ಕಳಾಗಿಲ್ಲ, ಗೂಬೆ ಕಲ್ಲಮ್ಮನ ಆಶೀರ್ವಾದದಿಂದ ಮಕ್ಕಳಾಗತ್ತೆ. ಪಿಳಿ 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 ಕಣ್ಬಿಟ್ಕೊಂಡು ನೋಡ್ತಾ ಇದೆ ಆ ಮಗು ಅಂತ ಅನ್ನಿಸ್ತಾ ಇದೆ. 2 ಮನೆಗಳನ್ನ ಖರೀದಿ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಎಲ್ಲಿ ಏನೇ ಆದ್ರೂ ಕೂಡ ಭೂಮಿ ತಾಯಿ ನಿಮ್ಮನ್ನ ಕೈ ಬಿಡ್ದಿರ ಕಾಪಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಎಂಥದ್ದೇ ಜಲಪ್ರಳಯ ಆದ್ರೂ, ಎಂಥದ್ದೇ ಪ್ರಕೃತಿ ವೈಪರೀತ್ಯ ಆದ್ರೂ ಕೂಡ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ, ನಿಮ್ಮ ಗ್ರಾಮಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಗಣೇಶ ಇರ್ಬೇಕಾದ್ರೆ ಚಿಂತೆ ಯಾಕೆ, ದುಷ್ಟಶಕ್ತಿಗಳನ್ನ ನಾನು ನಿಗ್ರಹ ಮಾಡ್ತೀನಿ. ಜಪ ಸರಿಯಾಗಿ ಮಾಡ್ತೀಯಾ ಇಲ್ವಾ ಅನ್ನುವಂಥ ರೀತಿಲಿ ಇದೆ. ಜಪಾನ ಸರಿಯಾದ ರೀತಿಲಿ ಮಾಡಿಸಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಲ್ಲಿಡಬೇಕು ಅಲ್ಲಿಡಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದರೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಕಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಣೇಶನಿಗೆ ಪ್ರಸಾದ ನೈವೇದ್ಯ ಪೂಜೆ ಏನು ಹೋಗ್ತಾ ಇಲ್ಲ, ತಲುಪಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಈ ಲೈಫ್ ಟೈಮಲ್ಲಿ ನಿಮ್ಮ ಜೀವನದ ಉದ್ದೇಶ ಏನಿದೆ ಅದನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ ಮತ್ತೆ ಗುರುಬಲ ಬೃಹಸ್ಪತಿ ಇಬ್ರು ಇದ್ದಾರೆ. ಸೊ ಗಣೇಶ, ಆಂಜನೇಯ ಗುರುಗಳು ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ, ನಿಮ್ಗೆ ದೈಹಿಕ ಆರೋಗ್ಯ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಒಂದಿಷ್ಟು ಜನಕ್ಕೆ ಒಳ್ಳೇದು ಮಾಡೋದು, ನಿಸ್ವಾರ್ಥ ಸೇವೆ ಮಾಡೋದು ನಿಮ್ ಕೆಲಸ, ನೀವು ಮಾಡ್ತಾ ಇರಿ, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ ಅಂತ ಆಂಜನೇಯ ಹೇಳ್ತಿದ್ದಾರೆ. ಆಂಜನೇಯ ನಿಮ್ಮ ಗುಣ ಸ್ವಭಾವಕ್ಕೆ ಮಂತ್ರ ಮುಗ್ಧರಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಂಜನೇಯನ ಮನಸ್ಸಿನಲ್ಲಿ ರಾಮ ಸೀತೆಯ ರಾಮ ಜಪ ಮಾಡ್ಬೇಕಾದ್ರೆಲ್ಲ ನಿಮ್ ಬಗ್ಗೆ ಪ್ರಾರ್ಥನೆ ಆಂಜನೇಯ ಮಾಡ್ತಾರಂತೆ. ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ರಾಮ ಸೀತೆಯಲ್ಲಿ ಕೇಳ್ಕೊಳ್ತಾರಂತೆ.
ಆ ಥರ ಇದೆ. ಸೊ ನಂಗೆ ಗೊತ್ತಿಲ್ಲ ನೀವೇನು ಆಂಜನೇಯನ ದೇವಸ್ಥಾನ ಕಟ್ಟಿರ್ಬೋದು ಅಥವಾ ರಾಮನ ದೇವಸ್ಥಾನ ಕಟ್ಟಿರಬಹುದು ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ನಿಮ್ಮ ಮನೆಗೆ ಆಂಜನೇಯ ಬಂದು ಹೋಗ್ತಾ ಇದ್ದಿದ್ದು ಸತ್ಯ ಅನ್ನುವಂಥದ್ದು ಇದೆ ಇಲ್ಲಿ. ಆ ಕೆಲವ್ರಿಗೆ ಏನೋ ಡೌಟ್ ಇದೆ, ನಿಮ್ಮ ಮನೆಗೆ ಆಂಜನೇಯ ನಿಮ್ಮ ಪೂಜಾ ಸಮಯದಲ್ಲಿ ಅಥವಾ ನಿಮ್ಮ ಮನೆ ಚೆನ್ನಾಗಿದ್ದಂಥ ಸಮಯದಲ್ಲಿ ಬಂದು ಹೋಗಿರೋದು ಸತ್ಯ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗುರು ಇದ್ದಾರೆ. ರಾಜಕೀಯವಾಗೂ ಕೂಡ ನಿಮ್ಗೆ ಒಂದಷ್ಟು ಅನುಗ್ರಹ ಸಿಗುವಂಥದ್ದು, ಗುರುಗಳ ಅನುಗ್ರಹ ಪಡ್ಕೊಳ್ತೀರಾ, ಅನುಗ್ರಹ ಸಿಗುತ್ತೆ. ಜೊತೆಗೆ ರಾಜಕೀಯವಾಗೂ ಕೂಡ ಒಂದಷ್ಟು ಅಧಿಕಾರನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕಾನೂನಿನ ವಿಚಾರವಾಗಿ ಇನ್ನ ಹೆಚ್ಚು ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಟೀಚರ್ ಆಗಿ ಕೂಡ ನೀವು ಕೆಲಸನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬೃಹಸ್ಪತಿ ಯೋಗ ಸಮಥಿಂಗ್ ಏನೋ ಬೃಹಸ್ಪತಿ ಯೋಗ ಬಂದಿದೆ ನಿಮಗೆ ಅನ್ನುವಂಥದ್ದು ಇದೆ ಇಲ್ಲಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದ ಭವನ್ ಭವಾಮಿ ಸೈತಂ ನಮಾಮಿ. ಸೊ ಏನ್ ಮಾಡೋದು, ಇಂಥ ದುಷ್ಟರು ಜಾಸ್ತಿ ಇದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾನೆ ಇದ್ದಾರೆ, ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ. ನಿಮ್ಮ ಕೋಪನ ಪರೀಕ್ಷೆ ಮಾಡಿ ಮಾಡಿ ಅದು ಯಾವ ಹಂತ ತಲುಪ್ತಾರೋ ಅವರು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಕೋಪ ಮಿತಿ ಮೀರದಿರೋ ಹಾಗೆ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೇಮ ಜೀವನ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ, ನಿಮ್ಮ ಇಂಡಿಯನ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ. ಜೊತೆಗೆ ನೀವೊಬ್ಬ ಸ್ಟಾರ್ ಆಗ್ತೀರಾ ಅಂತ ಸಹಿಸಕ್ಕಾಗದೆ ಇರೋರು, ನೀವು ಜೀವನದಲ್ಲಿ ಕೆರಿಯರಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ತಾ ಇದ್ದೀರಾ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ನೋಡಿದ್ರೆ ಆಗದೆ ಇರೋ ಅಂಥವ್ರು ಸಮಸ್ಯೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಇಂಥವ್ರ ವಿರುದ್ಧ ಧ್ವನಿ ಎತ್ತಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದ್ರ ಬಗ್ಗೆ ನೀವು ಒಂದಷ್ಟು ಮುಂಜಾಗ್ರತಾ ಕ್ರಮನ ತಗೊಳ್ಳಿ. ಕಾನೂನಿನ ಮುಖಾಂತರ ಬೇಕಾದ್ರೂ ನೀವು ಮುಂದುವರಿಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗುರುಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಗುರುವಿನ ಸಮಾಧಿ ಬಳಿ ಹೋದಾಗ ನಿಮ್ಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ, ಮತ್ತೆ ಗುರುವಿನಿಂದ ನಿಮ್ಗೆ ಒಂದಷ್ಟು ಉಪದೇಶಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗುರುವಿನ ಧ್ಯಾನ ಮಾಡಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಏನೋ ಗುರು 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 ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ, ಸಾಕಷ್ಟು ಹೈಯರ್ ವೈಬ್ರೇಷನ್ ಅಲ್ಲಿ ಇದ್ದೀರಾ. ನಿಮ್ಗೆ ಒಬ್ಬ ಗುರು ಅಲ್ಲ, ಒಬ್ರಲ್ಲ ಗುರುಗಳು, ಸರಿ ತಪ್ಪಾಯ್ತು, ಒಬ್ರಲ್ಲ ಗುರುಗಳು 1 2 3 4 5 ಜನಕ್ಕಿಂತ ಹೆಚ್ಚಿನ ಗುರುಗಳು ಇದ್ದಾರೆ. ಮಾನವ ರೂಪಿ ಗುರುಗಳೇ ಇಷ್ಟು ಜನ ಇದ್ದಾರೆ. ದೈವ ಅಂತೂ ನಿಮ್ಗೆ ಯಾವಾಗ್ಲೂ ಗುರುವಿನ ಸ್ಥಾನದಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಕುಲದೇವರಿಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ. ಅಂಗನವಾಡಿಲಿ ಇರೋರಿಗೂ ಕೂಡ ಪರ್ಮನೆಂಟ್ ಆಗತ್ತೆ ಕೆಲಸಗಳು ಅನ್ನುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಜಾಬಲ್ಲಿ ಇರುವಂಥ ವ್ಯಕ್ತಿ ನಿಮಗೆ ಮ್ಯಾರೇಜ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಗಂಡ ಹೆಂಡತಿ ಸಮಸ್ಯೆಗೆ ಯಾರೋ ಕೂರಿಸಿ ಬುದ್ಧಿವಾದ ಹೇಳ್ತಾರೆ, ಆಮೇಲೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸಾಧಕರಿಗೆ ಸಾಧನೆ ಮಾಡಲಿಕ್ಕೆ ಒಳ್ಳೆ ಸಮಯ, ಸಾಧನೆ ಮಾಡ್ತೀರಾ, ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಮ ಇಡೀ ದೇಹ ಒಂದು ಪ್ರಾಯೋಗಿಕವಾಗಿ ನಡೀತಾ ಇದೆ, ಒಂದು ಪ್ರಯೋಜನಕ್ಕೆ ಬರುವಂಥ ದೇಹ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಒಟ್ನಲ್ಲಿ ನಿಮ್ಮ ದೇಹದ ಮೇಲೆ ಒಂದಷ್ಟು ಪ್ರಯೋಗಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ಅದು ಆಧ್ಯಾತ್ಮಿಕ ಮಾರ್ಗವಾಗಿ ಆಗಿರ್ಬೋದು ಅಥವಾ ವೈಜ್ಞಾನಿಕ ಮಾರ್ಗವಾಗಿ ಆಗಿರ್ಬೋದು, ಎರಡೂ ರೀತಿಲೂ ನಡೀತಾ ಇದೆ. ಐ ಮೀನ್ ಮೆಡಿಕಲ್ಲಿ, ಮೆಂಟಲಿ ಮತ್ತೆ ಎನರ್ಜಿ ವೈಸ್ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಚಕ್ರ ಸಾಧನೆಯಲ್ಲಿ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ, ಕುಂಡಲಿನಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಾನು ಬಿಟ್ಟು ಮುಂದುವರಿಬೇಕು ಅಂತಿದ್ದೀರಾ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ, ದೈವ ನಿರ್ಧಾರ ಮಾಡಿದೆ ನಿಮ್ಮ ಜೀವನಕ್ಕೆ ಒಂದು ಜೊತೆ ಬೇಕು ಅಂತ, ಜೊತೆ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಹಾಗಾಗಿ ಹೆಚ್ಚಿನ ಬದಲಾವಣೆನ ನೀವು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಹುಡುಗಿ ಕೂಡ ಸಿಗ್ತಾಳೆ, ಒಳ್ಳೆ ಹುಡುಗ ಕೂಡ ಸಿಗ್ತಾರೆ, ಮ್ಯಾರೇಜ್ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಇಲ್ಲಿ ಸನ್ಯಾಸಿ ತರಾನೇ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುವಿನ ಅನುಗ್ರಹ ಇರೋದ್ರಿಂದ, ಗುರುವಿನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಹಂಗೆ ಗುರು ಕಾರ್ಡ್ ನೋಡ್ತಾ ಇದ್ರೆ ಬರೀ ನೋಡ್ಕೊಂಡೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದ್ ಯಾವಾಗ ಬಂದ್ರು ಮಾತೇ ಬರಲ್ಲ ಹಾಗಾಗತ್ತೆ ನಂಗೆ ಬೃಹಸ್ಪತಿ ಕಾರ್ಡ್ ಬಂದ್ರೆ. ಸೊ ಆ ಕಾರ್ಡಲ್ಲಿ ಎಷ್ಟು ಜೀವಂತಿಕೆ ಇದೆ ಅಂದ್ರೆ, ಸೊ ಅವರು ನಿಜವಾಗ್ಲೂ ನೋಡ್ಸಿದ್ದಾರೆ ನನ್ನ, ನಿಜವಾಗ್ಲೂ ನೋಡ್ಸಿದ್ದಾರೆ ನನ್ನ ಅಂತ ಅನ್ಸುತ್ತೆ. ಹಂಗೆ ಬಂಗಾರು ಅಡಿಗಳರ ಅವರ ಎನರ್ಜಿ ಕೂಡ ಬರುತ್ತೆ ಆ ಕಾರ್ಡ್ ಬಂದಾಗ. ಓಕೆ, ಸೊ ಒಂಚೂರು ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಏನೋ ಒಂದು ಪಾಠ ಕಲಿಯೋದು ಬಾಕಿ ಇತ್ತು, ಕಲ್ತಿದ್ದೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಕಾರ್ಡ್ಸು. ಸೊ ಪಾಠ ಕಲ್ತ ಮೇಲೂ ಮತ್ತದೇ ತಪ್ಪು ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಕೊಲ್ಲುವಂತ ಪ್ರಯತ್ನಗಳು ನಡೀತಾ ಇದೆ. ಹಳವಾಡಿ ಸಿಚುವೇಶನ್ ಇಂದ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ. ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಿಮ್ಮ ಪ್ರಾಣಕ್ಕೆ ತೊಂದರೆ ಮಾಡ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಯಾವುದೂ ಒಂದು ಸೆಟಲ್ಡ್ ಆಗಿ ಇಲ್ಲ, ಟೈಮ್ ಸರಿ ಇಲ್ಲ, ಸ್ವಲ್ಪ ಸರಿಯಾಗಿ ಪ್ಲಾನ್ ಮಾಡಬೇಕು. ಸ್ವಲ್ಪ ಪ್ಲಾನ್ ಎಚ್ಚರ ತಪ್ಪಿದ್ರು ಪ್ರಾಣಕ್ಕೆ ತೊಂದರೆ ಇದೆ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಒಳ್ಳೆಯದಾಗ್ಲಿ. ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಮತ್ತೆ ಬಿಸ್ನೆಸ್ ಎರಡರಲ್ಲೂ ಯಾರೋ ಒಬ್ರು ಹೊಂಚಾಗ್ತಿದ್ದಾರೆ, ನಿಮ್ಮನ್ನ ಕೆಳಗಿಳಿಸ್ಬೇಕು, ನಿಮ್ಗೆ ತೊಂದರೆ ಮಾಡಬೇಕು ಅಂತ. ಅದು ಫೈನಾನ್ಷಿಯಲ್ ವಿಚಾರದಲ್ಲೂ ಇದೆ, ಬಿಸ್ನೆಸ್ ವಿಚಾರದಲ್ಲೂ ಇದೆ, ಪ್ರೀತಿ ವಿಚಾರದಲ್ಲೂ ಇದೆ. ಎಸ್ಪೆಷಲಿ ನೀವೇನಾದ್ರೂ ಸಿಂಗಲ್ ಪೇರೆಂಟ್ ಆಗಿದ್ರೆ ನಿಮ್ಮ ಮೇಲೆ ಟಾರ್ಗೆಟ್ ಜಾಸ್ತಿ ಇದೆ. ಒಂದಷ್ಟು ಅನ್ಸಕ್ಸಸ್ಫುಲ್ ಪ್ಲಾನ್ ಇದೆ. ಸೊ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಲಿಲ್ಲ ಅಂದ್ರೆ ಇನ್ನ ಹೆಚ್ಚಿನ ತೊಂದರೆಗಳು ಆಗತ್ತೆ. ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ, ಇಲ್ಲಾಂದ್ರೆ ಯಾವ ಪ್ಲಾನು ಮಾಡಬೇಡಿ, ಡಿವೈನ್ಗೆ ಸರೆಂಡರ್ ಮಾಡ್ಕೊಂಡ್ರೆ ಬೆಸ್ಟ್ ಇದೆ. ಯಾರನ್ನು ಕಳ್ಕೊಳ್ತೀರಾ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಅಂತ ಇದೆ. ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಈ ರೀಡಿಂಗ್ ಯಾವಾಗ ನೋಡಿದ್ರು ಅದು ನೋಡಿದ ಒಂದು ವಾರ ಅಥವಾ ಒಂದು ತಿಂಗಳ ಅವಧಿಯಲ್ಲಿ ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನ ಎದುರ್ಸಕ್ಕಾಗ್ದಿರ ದುಡುಕಿ ನಿರ್ಧಾರನ ತಗೊಳ್ತಾರೆ, ಅಂಥದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ನೀವು ಕೂಡ ದುಡುಕಿ ಯಾವುದೇ ನಿರ್ಧಾರನ ತಗೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೋರಾಗಿ ಮಳೆ ಗಾಳಿ ಅಥವಾ ಪ್ರಾಕೃತಿಕ ವಿಕೋಪ, ತುಂಬಾ ದೊಡ್ಡ ಮಳೆ ಬಂದು ಸಿಡಿಲು ಮಿಂಚು ಗುಡುಗು ಸುಂಟರ ಗಾಳಿ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಬಂದು ಬ್ರಿಡ್ಜ್ ಗಿಡ್ಜ್ ಎಲ್ಲ ಕೊಚ್ಕೊಂಡು ಹೋಗಿ ಇನ್ನೊಂದಷ್ಟು ಅನಾಹುತಗಳು ಆಗುತ್ತೆ ಅನ್ನುವಂಥದ್ದು ಇದೆ. ರೀಕನ್ಸಿಲೇಷನ್ ಇದೆ, ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ. ಫಿಸಿಕಲಿ ಮೆಂಟಲಿ ರಿಲ್ಯಾಕ್ಸ್ ಬೇಕು ಅಂತ ಎಲ್ಲೋ ವೆಕೇಶನ್ಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಅಲ್ಲಿ ಒಂದಷ್ಟು ಡಿಸಪಾಯಿಂಟ್ ಮಾಡ್ಕೊಂಡ್ ಬರ್ತೀರಾ ಅನ್ನುವಂಥದ್ದು ಇದೆ. ಫ್ರೆಂಡ್ ಅಥವಾ ಲವರ್ ಕಡೆಯಿಂದ ಡಿಸಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಈ ಲೈಫ್ ಟೈಮಲ್ಲಿ ನಿಮ್ದು ಡಿಫ್ರೆಂಟ್ ರೋಲ್ ಪ್ಲೇ ಮಾಡೋದಕ್ಕೆ ಈ ಲೈಫಿಗೆ ಬಂದಿದ್ದೀರಾ. ಹಾಗಾಗಿ ಬೇರೆಯವ್ರ ತರ ನಿಮ್ ಲೈಫ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಬೇಡ ಅನ್ನುವಂಥದ್ದು ಇದೆ. ಸೊ ಅದರಿಂದಾನೇ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರೋದು ಅನ್ನುವಂಥದ್ದು ಇದೆ. ಈಗಾಗಲೇ ಸಾಕಷ್ಟು ಸಮಸ್ಯೆ ಇದೆ, ಆ ಸಮಸ್ಯೆನ ಇನ್ನ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಬೆಂಕಿಯಿಂದ ಎಗ್ರಿ ಬಾಂಡ್ಲಿಗೆ, ಬಾಂಡ್ಲಿಯಿಂದ ಎಗ್ರಿ ಬೆಂಕಿಗೆ ಬಿದ್ದಂಗಿದೆ ಕತೆ ಅನ್ನುವಂಥದ್ದು. ಓಕೆ, ಯಾರೋ ಓಲ್ಡರ್ ವುಮೆನ್ ನಿಮ್ ಜೀವನದಲ್ಲಿ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದು ಫೇರ್ ಲೇಡಿಯಿಂದ ಕೂಡ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾನೂನಿನ ವಿಚಾರಗಳಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ, ಒಂಚೂರು ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಖುಷಿಯ ವಿಚಾರಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ದಿನಗಳಿಂದ ನೀವು ಕಾಯ್ತಾ ಇದ್ದಂಥ ಒಂದು ಇವೆಂಟ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಲ್ಡರ್ ಮ್ಯಾನ್, ವುಮೆನ್ ಅಂಡ್ ಓಲ್ಡರ್ ಮ್ಯಾನ್ ಇಬ್ರು ಇದ್ದಾರೆ. ಇವರಿಬ್ರಿಂದ ನಿಮ್ಗೆ ಸ್ವಲ್ಪ ತೊಂದರೆ ಇದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ
ಸೊ ಯೆಸ್, ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಚಾರಗಳಲ್ಲಿ ಎಚ್ಚರಿಕೆ ಬೇಕು. ಮಾರ್ಚ್ ಅಂಡ್ ಫೆಬ್ರವರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕೆಲವರಿಗೆ ಅಕ್ಟೋಬರ್ ಅಂಡ್ ಅಕ್ಟೋಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಸಮಥಿಂಗ್ ವಿಲ್ ಹ್ಯಾಪನ್, ಬಿ ಕೇರ್ಫುಲ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಕೆರಿಯರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟರೆ ಮಾತ್ರ ಸರಿ ಹೋಗುತ್ತೆ, ಇಲ್ಲ ಅಂದರೆ ಇಲ್ಲ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಯಾರೋ ನಿಮ್ಮನ್ನ ಸೀಕ್ರೆಟ್ ಆಗಿ ಸಮಸ್ಯೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ನಿಮ್ಮ ಪ್ರಾಣನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದ್ರ ಬಗ್ಗೆ ನೀವು ಒಂಚೂರು ಮಾಹಿತಿನ ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಟೆಂಪರವರಿಯಾಗಿ ಒಂದಷ್ಟು ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳನ್ನ ಸರಿಯಾದ ರೀತಿಯಲ್ಲಿ ಎದುರಿಸಿ ಅನ್ನುವಂಥದ್ದು ಇದೆ. ತುಂಬಾ ಸ್ಟ್ರೆಸ್ ಮಾಡ್ಕೊಂಡ್ರೆ ಏನು ಆಗೋದಿಲ್ಲ. ಸೊ ಸರಿಯಾದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ಯಾರ್ದು ಆ ಒಂದಷ್ಟು ಮ್ಯಾರೇಜ್ ಮುರಿದು ಹೋಗಿತ್ತಲ್ಲ, ಅವ್ರಿಗೆ ಮತ್ತೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲಕ್ಕಿ ಕೀ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ತೀರಾ ಈ ತಿಂಗಳು ಪೂರ್ತಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು. ನಿಮ್ ಜೀವನಕ್ಕೆ ಯಾರೋ ಒಂದು ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಇದೆ. ಎಷ್ಟೊಂದು ಕಾರ್ಡ್ಸ್ ಬರ್ತಾನೆ ಇದೆ, ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟೆ ಅದನ್ನ. ಅದು ನಿಲ್ಸಕ್ಕೆ ಆಗ್ತಿಲ್ಲ, ಹಾಗೆ ಬರ್ತಿದೆ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ಕೇಳಿ, ನೋ ಅಂತ ಇದೆ. ಸೊ ಇಟ್ಸ್ ಅಪ್ ಟು ಯು ಅಂತ ಇದೆ, ನಿಮಗ್ ಬಿಟ್ಟಂತ ವಿಚಾರ ಅನ್ನುವಂಥದ್ದು. ಹೊಸ ಕೆಲ್ಸಕ್ಕೆ ಪ್ರಯತ್ನ ಪಡಂಗಿದ್ರೆ ಪಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ರೊಮ್ಯಾನ್ಸ್ ಕೂಡ ಬರ್ತಾ ಇದೆ, ಸೋಲ್ಮೇಟ್ ಕೂಡ ಬರ್ತಿದ್ದಾರೆ. ನಿಮ್ಮ ಒಳ್ಳೆತನನ ತುಂಬಾ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಸಾಕು ಇನ್ನು ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲಿ ಕೆಲವು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರ ಸಹಾಯ ಬೇಕು ಅಂದ್ರೆ ತಗೊಳ್ಳಿ ಅನ್ನುವಂಥದ್ದು ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಸೊ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಜನರ ಸಹಾಯ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಎಸ್, ನೀವು ಅನ್ಕೊಂಡಿದ್ದು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹತ್ತು, 2, 6, 1, 9, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಿಂಹರಾಶಿ, ಧನಸ್ಸು ರಾಶಿ, ವೃಶ್ಚಿಕ, ಮಕರ, ಮೇಷ, ಮೀನ, ಕರ್ಕಾಟಕ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತಿದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ಗುರು ಪೌರ್ಣಿಮೆ ನಿಮ್ಮ ಜೀವನಕ್ಕೆ ಒಳ್ಳೇದಾಗ್ಲಿ, ಒಳ್ಳೆಯ ದಿನಗಳನ್ನ, ಒಳ್ಳೆಯ ಭವಿಷ್ಯನ ನಿಮ್ಗೋಸ್ಕರ ತಂದ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಶನಿ ಮಹಾತ್ಮರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. 23 ನಿಮ್ಗೆ ಏನು ಮೆಸೇಜ್ ಕೂಡ ಇದೆ. ಇಫ್ ಯು ವಾಂಟ್ ಚೆಕ್ ಇಟ್ ಇನ್ ಗೂಗಲ್. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ, ನನ್ನ ಚಾನಲ್ ಮೇಲೂ ಇರ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.